ನಾವು ಮಾತಾಡ್ಬಿಟ್ಟು ಆ ಮಾತು ಯಾರ್ದೋ ಮನ್ಸು ನೋಯಿಸ್ತು. ಆ ವ್ಯಕ್ತಿ ತಿರುಗಿ ಮಾತಾಡ್ಬಿಟ್ರೇನೋ ಸುರೋಯ್ತಪ್ಪ, ಅವನು ಮಾತಾಡೋದಿಲ್ಲ. ಎಲ್ಲೋ ದೇವಸ್ಥಾನದ ಹತ್ರ ಹೋದ, ಹಳ್ಳಿಕಟ್ಟೆ ಮುಂದೆ ನಿಂತ, ನೋಡಪ್ಪ ನನ್ಗೆ ಹಿಂಗಂದ್ರು ಅಂತ ಕಣ್ಣೀರಾಗ್ತ. ಅದೇ ಶಾಪ, ಅದೇ ಶಾಪ. ನನ್ನ ಜೊತೆ ಹೋರಾಟ ಮಾಡೋಕೆ ಶಕ್ತಿರನ್ ಜೊತೆ ಹೊಡೆದಾಡಿದ್ರೆ ತಪ್ಪಲ್ಲ ಅದು. ನಾವೊಂದು ಹೊಡೆದು ಅವನು ಒಂದು ಹೊಡೆದ. ಆದ್ರೆ ನಾನು ಹೊಡೆದ್ರು ತಿರ್ಕೊಂಡು ಹೊಡಿಕ್ ಆಗದೆ ಇರುವಂತ ಅಸಹಾಯಕನಿಗೆ ಹೊಡಿತೀವಲ್ಲ ಪೆಟ್ಟು, ಅದಕ್ಕೆ ಭಗವಂತ ಕೊಡ್ತಾನೋ ನಿನ್ ಗ್ಯಾರಂಟಿ ಪೆಟ್ಟು. ಅದಕ್ಕೆ ಯಾವತ್ತೂ ಕೂಡ ನೊಂದೋರು ನೋಯಿಸಬಾರ್ದು, ದಣದೋರು ದಣಿಸಬಾರ್ದು, ಕಷ್ಟದಲ್ಲಿರುವ ಕುಹಕ ಮಾಡಬಾರ್ದು, ಇನ್ನೊಬ್ರು ಬದುಕ ಆಡ್ಕೋಬಾರ್ದು. ಕೊಟ್ಟು ಕೆಟ್ಟವನೊಬ್ಬ, ಕೊಡದೆ ಕೆಟ್ಟವನೊಬ್ಬ, ಮುಟ್ಟು ಕೆಟ್ಟವನೊಬ್ಬ, ಮುಡ್ತೆ ಕೆಟ್ಟವನೊಬ್ಬ, ಮಾತಾಡಿ ಕೆಟ್ಟವನೊಬ್ಬ. ಕೊಟ್ಟು ಕೆಟ್ಟವನು ಯಾರು ಗೊತ್ತಾ? ಬಲಿಚಕ್ರವರ್ತಿ ಭೂಮಿ ದಾನ ಕೊಟ್ಟು ಕೆಟ್ಟೋದ. ಕೊಡದೆ ಕೆಟ್ಟವನು ಯಾರು ಗೊತ್ತಾ? ಕೂತ್ಕವ, ಇನ್ನು ಊಟ ಮಾಡ್ತಿರ್ಕೊಂಡು ಕೂತ್ಕೊ, ಆಮೇಲೆ ಹೋಗು. ಅವ್ವ ಇಣಿಕೆ ನೋಡ್ತಾ ಇದೆ, ಊಟ ಇನ್ನೂ ಇಲ್ಲ, ಕೊಡ್ತದೆ. ಕೊಟ್ಟು ಕೆಟ್ಟವನೊಬ್ಬ, ಕೊಡದೆ ಕೆಟ್ಟವನೊಬ್ಬ, ಮುಟ್ಟು ಕೆಟ್ಟವನೊಬ್ಬ, ಮುಡ್ತೆ ಕೆಟ್ಟವನೊಬ್ಬ, ಮಾತಾಡ ಕೆಟ್ಟವನೊಬ್ಬ. ಕೊಟ್ಟು ಕೆಟ್ಟವನು ಬಲಿಚಕ್ರವರ್ತಿ, ಭೂಮಿ ದಾನ ಕೊಟ್ಟು ಕೆಟ್ಟ. ಕೊಡದೆ ಕೆಟ್ಟವನು ಯಾರು ಗೊತ್ತಾ? ದುರ್ಯೋಧನ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದು ಒಂದು 5 ಕೊಟ್ಬಿಡಪ್ಪ ಪಾಂಡವರಿಗೆ, ಉಳುಕೋ ನೀನು ಅಂದ. ನಾನು ಕೊಟ್ಟನ, ಕಟ್ಟಗಡಗಾದರೂ ಪಾಂಡವರನ್ನು ಕಾಡಿಗಟ್ಟುತ್ತೇನೆ, ಆ ಪಾಂಡವರಿಗೆ ಒಂದು ಗೋಪಾಲವನಿರುವಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಏನ್ ಆರ್ಭಟ ಅನ್ನು. ಆದ್ರೆ ಉಳ್ಕಣ್ಣ ಹಂಗಂದ್ಬಿಟ್ಟು 18 ತಿಂದೋದಕ್ಕೆ ಎಲ್ಲ ಬಿಟ್ಬಿಟ್ಟು ಹೋದ ಒಂದ್ ಕಡೆಯಿಂದ. ಕೊಳ್ಳಿ ಹಿಡಕ್ ಮಕ್ಳಿಲ್ದಂಗ ಆಗೋಯ್ತು ಯಾರು ದುರ್ಯೋಧನನ್ ಬದುಕು. ಅವನು ಶವಕ್ ಚಿತಾಗ ಬೆಂಕಿ ಹಿಡಕ್ ಮಕ್ಕಳಿಲ್ಲ, ವಂಶೋದ್ಧಾರಕರಿಲ್ಲ. ಅವನೊಬ್ಬನ ಹಠ ಕುರುವಂಶವನ್ನ ಬಲಿ ತಗೊಂಡ್ಬಿಡ್ತು. ಹಾಗೆ ಮುಟ್ಟಿ ಕೆಟ್ಟವನು ಯಾರು ಗೊತ್ತಾ? ಸುರಪತಿ ದೇವೇಂದ್ರ, ಇಂದ್ರ. ಅವನು ಆ ಇಂದ್ರ ಋಷಿಪತ್ನಿ ಮುಟ್ಟಿ ಕೆಟ್ಟವನ. ಮುಟ್ಟದೆ ಕೆಟ್ಟವನು ಯಾರು ಗೊತ್ತಾ? ರಾವಣೇಶ್ವರ. ಸೀತೆ ಒತ್ಕೊಂಡೋಗಿ ಮಡಿಕಂಡ, ಮುಟ್ಲೆ ಎಲ್ಲ ಕೆಟ್ಟೋದ ಅವನು. ಮಾತಾಡ್ ಕೆಟ್ಟವನು ಯಾರು ಗೊತ್ತವ? ನೀವು ಬರುದಿಲ್ವಲ್ಲ ಶನಿ ಮಹಾತ್ಮನ್ ಕತೆಗೆ, ಅವನೇ ವಿಕ್ರಮ್ ರಾಜ ಮಾತಾಡೇ ಕೆಟ್ಟೋದ ಅವನು. ಅಲ್ಲಿ ಮಾತಾಡಿದ್ರು, ಪೂಜೆ ಮಾಡ್ತಾ ಇದ್ರು, ಒಂದೊಂದು ಗ್ರಹದ ಬಗ್ಗೆ ಹೇಳ್ತಿದ್ರು. ಅವ್ರು ಯಾರೋ ಗುರುಗಳು ಅಂದ್ಬಿಟ್ರು, ಅಪ್ಪ ಇವನು ಶನೇಶ್ವರ ಅಂತ ಕಣಪ್ಪ, ಸೂರ್ಯನ ಮಗ ಕಣಪ್ಪ, ಅವ್ರ ಅಪ್ಪನಿಗೂ ಕಷ್ಟ ಕೊಟ್ಟಿದ್ದ ಅಂದ್ಬಿಟ್ನಪ್ಪ. ಯಾಕೆ ಕೊಟ್ಟ? ಕೊಡಕ್ ಅವನೇನ್ ತಪ್ಪು ಮಾಡ್ದ? ಕೊಡ್ಬೋದಾ? ಕೊಟ್ಟು ಸರಿಯಾ ತಪ್ಪ ಯೋಚನೆ ಮಾಡಿದ್ಬಿಟ್ಬಿಟ್ಟು ಅಪ್ಪನಿಗೆ ಕಷ್ಟ ಕೊಟ್ಟ. ಅವನೆಂತ ದೇವ್ರು ಅವನು? ಅವನಂತವನಾದ್ರೆ ಬರ್ಲಿ ನನ್ನ ಮುಂದಕ್ಕೆ ಅಂದ. ಬಂದ 7 ನಿಮಿಷ ಮಾತಾಡ್ಬಿಟ್ಟು 7 ವರ್ಷ ಅನುಭವಿಸೋನೆ ನೋವ. ಅದಕ್ಕೆ ಮಾತನಾಡುವ ಮುನ್ನ ವಿವೇಚನೆ ಇರಬೇಕು ನೋಡಿ. ಕಾಲ್ ತಪ್ಪಿದ್ರೆ ಬಿದ್ರೆ ಮ್ಯಾಕ್ ಎತ್ತಾರೆ ಯಾರಾದ್ರೂ, ನಾಲ್ಗೆ ನಾಲ್ಗೆ ಬಿದ್ರೆ ತುಕ್ಕು ಬರ್ದೆ ಹೋಯ್ತಾರೆ ಯಾರು ಆಮೇಲೆ. ಅದಕ್ಕೆ ನಮ್ಮ ಮಾತು ಮಹಾದೇವನಿಗೆ ಅರ್ಪಿತ. ನನ್ನ ಮಾತು ಎಲ್ಲೋ ಒಂದು ಲೆಕ್ಕ. ಒಬ್ರು ತುಚ್ಛವಾಗಿ ಮಾತಾಡಬಾರ್ದು, ನಿಂದಿಸಬಾರ್ದು. ನಾ ಮಾತಾಡ್ತೀನಿ. ನಾನು ಮಾತಾಡಿದ್ರೆ ಕೆಲವ್ರಿಗೆ ಸಖತ್ ನೋವು. ನಾನು ಮಾತಾಡ್ಬಿಟ್ರೆ ಹೊಸಿ ನೋಯಿದಿಲ್ಲ. ನೆನ್ನೆ ಬೊಯ್ದಾಕ್ಬಿಟ್ಟ ಒಬ್ಬ. ನನ್ನ ಅನ್ಬಾರ್ದದ್ನವ ಹರಿಕಥೆ ಮಾಡ್ತಾ ಇದ್ದೆ. ತಾಯಿ ತಂದೆಯೇ ದೇವರು. ಎತ್ತ ತಾಯಿ ತಂದೆಗಳನ್ನ ಸರಿಯಾಗಿ ನೋಡ್ಕೊಳ್ಳದೆ ಇರೋನು ಎಷ್ಟು ಕೋಟಿ ಇದ್ರೆ ಏನ್ ಪ್ರಯೋಜನ ಅಂತ ಪರಮ ಪಾಪಿಗಳು ಈ ಲೋಕದಲ್ಲಿ ಇದಾರಲ್ಲ ಅಂದ್ಬಿಟ್ಟೆ. ಎದ್ದು ಜಗಳಕ್ಕೆ ಬಿದ್ದು ಬಿಡೋದು ಅವನು. ಹರಿಕತೆ ಬಂದಿದ್ದಿ, ಹರಿಕತೆ ಮಾಡೋ, ಬಿಕ್ಕದ ವಿಚಾರ ನಿನಗೆ ಹಾಕ್ಬೇಕು. ನಾನು ನೋಡ್ತಾವನೆ ಅಷ್ಟೊತ್ತಿಂದ ಆಡೋದೇ ಮಾತು ನಿಂದು. ನೀನು ಒಬ್ಬನೇ ಮಾತು ಕಲ್ತರು ನೆಟ್ಟು ಕತೆ ಮಾಡಕ್ ಬರಲ್ಲ ನಿನಗ ಅಂತ ಬೈಕ ಒಂಟೆ ಹೋದ. ನಾ ತಪ್ಪೇನಂದೆ ಅಂತ ನನಗೆ ಬೇರೆ ತಪ್ಪೇನಾರ ಅಂದ್ಬಿಟ್ನ. ಅವನ ತಗೋದ, ಇನ್ನೊಬ್ಬ ಓಡ್ ಬಂದ. ಸ್ವಾಮಿ ನಮಸ್ಕಾರ, ನಮ್ಮ ದೊಡ್ಡಪ್ಪನ ಮಗ ಸ್ವಾಮಿ. ಅವನು ಬೆಂಗಳೂರಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗವನೆ, 3-4 ಕೋಟಿ ದುಡ್ಡು ಮಾಡವನೆ. ಊರಲ್ಲಿ 30 ಎಕರೆ ಗದ್ದೆ ಇದೆ. ಅವ್ರ ಅವನ ವೃದ್ಧಾಶ್ರಮಕ್ಕೆ ಸೇರ್ಸವನ. ಅದಕ್ಕಂಗೆ ಅನ್ಬಿಟ್ಟು ಹೋದಾಕನ. ನೀನು ಹೇಳದ್ ಮಾತು ಚುಚ್ಚಂಗೆ ಆಗೋಯ್ತು, ಸುಮ್ಮನಿರಪ್ಪ, ಬೇಜಾರು ಮಾಡ್ಕೋಬೇಡ ಅಂತ. ಇವೆಲ್ಲ ಅಲ್ಲ, ಇವೇನು ತಪ್ಪಲ್ಲ ಬಿಡ್ರಿ, ತಪ್ಪಲ್ಲ ಇದು. ಅವನ್ ತಪ್ಪು ಮಾಡ್ತಿದ್ದಾಗ ತಿದ್ದೇಳ್ಬೇಕಾದ್ದು ದಾರ್ಶನಿಕರ, ಹರಿಕತೆ ಮಾಡೋರ, ಪೂಜೆ ಮಾಡೋರು ಕರ್ತವ್ಯ. ನಾವು ಮಾಡೋದೇ ಅದು. ಅವ್ನು ಬೈಕೊಂಡ್ರು ಸರಿಯಾ, ಬೈಕದರು ಸರಿಯಾ, ಹೋಗ್ಳಿದ್ರು ಸರಿಯಾ. ಕೊನೆ ಮಾತು ಹೌದಲ್ವಾ? ಅವ್ನು ಯಾರು ಹರಿಕತೆ ಮಾಡ್ಕೊಂಡು ಹಿಂಗೆ ಹೇಳ್ತಾವನೆ, ನಾನ್ ನೋಡಿದ್ರೆ ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ನಮ್ಮ ತಾಯಿ ತಗೊಂಡು ವೃದ್ಧಾಶ್ರಮಕ್ಕೆ ಬಿಟ್ಟಿವನಲ್ಲ ಅಂತ ಏನಾರ ಒಂಚೂರು ಯೋಚನೆ ಮಾಡಿದ್ರೆ ಮನುಷ್ಯನಾರು ಆಗ್ತಿದ್ದ. ಕೊನೆ ಪಕ್ಷ ಕ್ಷಮೆಗಾರು ಯೋಗ್ಯ ಆಗ್ತಿದ್ದ. ಅದು ಬಿಟ್ಟು ನಾನ್ ಮಾಡೋದೇ ಸರಿ, ನಿನ್ ಪಾಡನಿ ಹರಿಕತೆ ಮಾಡು ಅಂದ್ಬಿಟ್ಟು ಹೋದ್ನಲ್ಲ ಪಾಪಿ. ಯಾವ ದೇವ್ರು ಕಾಪಾಡ್ತದ ಅವ್ರನ್ನ?
ನಾವೇನು ಮಾಡೋಕ್ಕಾಗಲ್ಲ. ಕತೆ ಮಾಡೋಕೆ ಹೋಗಿರ್ತೀವಿ ರೀ, ನಿಮ್ಮೂರು ಕತೆ ಮಾಡೋಕೆ ಬಂದಿದ್ದೀವಿ, ಹೊಗಳಿದ್ರು ಹೊಗಳಿಸ್ಕೊಂಡು ಹೋಯ್ತೀವಿ, ಬೋದ್ರು ಬಯಸ್ಕೊಂಡು ಹೋಯ್ತೀವಿ. ಆದರೆ ನಮ್ಮನ್ನು ನಿಮ್ಮನ್ನು ನೋಡ್ತಾ ಕೂತವನ್ನೆಲ್ಲ ಕಟ್ಟು ಕುಣಿಸಿದಿರಲ್ಲ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ, ರಕ್ಷರಾಜಾಯತೆ ನಮಃ. ಚಂದದ ಅಶ್ವತ್ಥ ಕಟ್ಟೆ, ಸಿಬಿ ಕಟ್ಟೆಯಲ್ಲಿ ಅಶ್ವತ್ಥ ಕಟ್ಟೆ. ಇಂಥ ಚಂದದ ಕಟ್ಟೆ ಕಟ್ಟಿದ್ದೀರಿ, ಎಲ್ಲರೂ ಚೆನ್ನಾಗಿರವ. ಮುಂಚೆ ಒಂದು 3-4 ಜನ ಚಂದುಳ್ಳಿ ಹೆಣ್ಮಕ್ಳು ಕೂತಿದ್ದೀರಿ. ನಿಮ್ಮ ಕೈ ಮುಗಿತೀನಿ ರೈತರ ಮಕ್ಳು ಮದುವೆ ಆಗ್ರವ ಆಗೋಗಿದ್ದು. ಹೌದಾ? ಗುಣವಂತ ನೋಡಿಕಳ್ರವ. ನಾನು ನಿಮ್ಮನ್ನ ನಾಳೆ ಹೋಗ್ಬಿಟ್ಟಲ್ಲಿ ಹೊಲ ಉಳಿಸೋರ್ನ ಕೈ ಹಿಡ್ಕ ಆಗ್ಬಿಡಿ ಮದುವೆ ಅಂತ ಹೇಳ್ತಿಲ್ಲ. ಗುಣವಂತನ್ನು ಹುಡುಕಿ ವಿದ್ಯಾವಂತನ್ನು ಹುಡುಕಿ ಸಿಗ್ತಾರೆ. ಆನಂದವಾಗಿ 10 ಎಕರೆ ತೋಟ ಮಾಡ್ಕೊಂಡು ಅಪ್ಪ ಅವ್ನು ಸಾಕೊಂಡು ನೆಮ್ಮದಿಯಾಗಿ ಬದುಕ್ತಾವ್ರೆ. ಅಂಥವ್ರ ಮದುವೆ ಆಗಲಿ, ರೈತರ ಮಕ್ಳು ಮದುವೆ ಆಗಲಿ, ರೈತರ ಮಕ್ಳ ಕಲ್ಯಾಣವಾಗಲಿ, ರೈತರ ಸಂಕುಲ ಚೆನ್ನಾಗಿರಲಿ. ರೈತರ ಮನೆ ದೀಪದ ಬೆಳಕು ಬೆಳಗಿದ್ರೆ ಜಗತ್ತನ ದೀಪದ ಬೆಳಕು ಬೆಳಗ್ತದೆ ತಾಯಿ, ಜಗತ್ತನ ದೀಪದ ಬೆಳಕು ಬೆಳಗ್ತದೆ. ಅದಕ್ಕೆ ರೈತರಾಗಿ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಅನ್ನುವಂಥ ಕೆಟ್ಟ ಮನಸ್ಸು ಬೇಡ. ಅಪ್ಪ ಹೌದಪ್ಪ, ಯೋಗ್ಯನಾದ್ರೆ ವರ, ಅವನು ಹೊಲ ಉಳಿಸಿದ್ರು ನಾನು ಕೊಡ್ತೀನಿ ಅನ್ನೋ ಮನಸ್ಸಿರ್ಲಿ. ಯೋಗ್ಯನ ಹುಡುಕ್ಬೋದು, ಏನು ತೊಂದರೆ ಇಲ್ಲ. ಇವ್ರಿಗೆ ಮಾಡ್ಬಿಡು ನಾಳೆ ಕೊತ್ರಕ್ಕೆದ್ದಿ ಅಂತ ಯಾರು ಹೇಳಕ್ಕೂ ಆಗಲ್ಲ, ಹಂಗೆ ಹೇಳಲೂಬಾರ್ದು, ತಪ್ಪಾಗ್ತದೆ. ಒಳ್ಳೆ ಹುಡುಗ ಅಲ್ವಾ, ನೋಡು ಮಾಡ್ಬೋದು, ಒಳ್ಳೇದಾಗಲಿ. ರೈತರ ಮಕ್ಕಳಿಗೆ ಭಗವಂತ ಇವತ್ತು ಅಶ್ವತ್ಥ ಕಟ್ಟೆ ಮುಂಚೆ ಕೂತೀವಿ ನಾವೆಲ್ಲ. ಭಗವಂತ ರೈತರ ಮನೆ ಬೆಳಕು ಮಾಡಪ್ಪ, ರೈತರ ಮಕ್ಕಳು ಕಲ್ಯಾಣ ಆಗಲಿ, ರೈತರ ಮನೆ ತುಂಬ ತುಳುಕಾಡ್ಲಿ ಅಂತೇಳಿ ಆಶಿಸುತ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಮತ್ತೊಂದು ಗೀತೆಯನ್ನು ಹಾಡೋಣ. ಆ ಭಗವಂತ ದಯಾಗಣನಾದಂಥ ಕಾಲಭೈರವ, ಚುಂಚನಗಿರಿ ಭೈರವ, ಆ ಗವಿಸಿದ್ಧ ಅನ್ನದಾನಿ ಸ್ವಾಮಿ ಮಾತಾಡೋ ಕಾಲ ಭೈರವ ಮಾತಾಡೋ, ಭೈರವನ ಗೀತೆಯನ್ನ ಭಕ್ತಿಯಿಂದ ಹಾಡೋಣ. ಈ ಮೂಲಕವಾಗಿ ಆ ಭೈರವೇಶ್ವರ ಅನ್ನದಾನಿ ಗಳಗಲ್ಲ ಸಿದ್ಧ ಗವಿಸಿದ್ಧನನ್ನ ಪ್ರಾರ್ಥಿಸೋಣ. ಸ್ವಾಮಿ ಮಾತಾಡೋ, ಸ್ವಾಮಿ ಮಾತಾಡೋ, ಕಾಲ ಭೈರವ ಮಾತಾಡೋ, ಹೂವಂಬಾಳೆ ಬರುವಾಗ ದೇವರೇ ಮಾತಾಡೋ. ಸ್ವಾಮಿ